ಸಾಮಾಜಿಕವಾಗಿ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಅನೇಕ ಯುವಕರಿಗೆ ಮಾರ್ಗದರ್ಶಕರಾಗಿ ಅನೇಕ ಯುವಕರಿಗೆ ರಾಜಕಾರಣವಾಗಿ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಬಸವರಾಜಣ್ಣನವರಿಗೆ ಜನ್ಮದಿನದ ಶುಭಾಶಯಗಳು. ತಾಯಿ ಬನಶಂಕರಮ್ಮ ಅವ್ರಿಗೂ ಅವ್ರ ಕುಟುಂಬಕ್ಕೆ ಆಯುರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜಕಾರಣವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನ ಸಿಗ್ತಕ್ಕಂಥದ್ದಾಗಲಿ ಅಂತ ಹಾರೈಸ್ತಾ, ಬನಶಂಕರಮ್ಮನ ದೇವಸ್ಥಾನದಲ್ಲಿ ಸಾಮೂಹಿಕ ವಿವಾಹಗಳು ಮಾಡೋದ್ರ ಮುಖಾಂತರ ಮನೆ ಬಾಗಿಲಿಗೆ ಯಾರಾದರೂ ನೊಂದು ಬಂದಿರತಕ್ಕಂಥ ಬಡತನದಲ್ಲಿರ್ತಕ್ಕಂಥವ್ರು ಬಂದ ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕವನ್ನು ಭರಿಸ್ತಕ್ಕಂಥದ್ದು, ಬಡವರಿಗೆ ಸೇವೆಯನ್ನು ಮಾಡ್ತಕ್ಕಂಥ ಅನೇಕ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಮಕ್ಕಳಿಗೂ ಸಹ ಸಾಮೂಹಿಕ ವಿವಾಹದಲ್ಲಿ ವಿವಾಹ ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಾ ಬಂದಿರತಕ್ಕಂಥ ಬಸವರಾಜಣ್ಣನವರಿಗೆ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಆರೋಗ್ಯ ಭಾಗ್ಯವನ್ನು ಭಗವಂತ ಕರುಣಿಸಲಿ ಅಂತೇಳಿ ಮತ್ತೊಮ್ಮೆ ಜನ್ಮದಿನ ಶುಭಾಶಯಗಳನ್ನು ಕೊಡ್ತೀನಿ. ತಾಯಿ, ನಿನ್ನ ಕೃಪೆಯಿಂದ ನನ್ನ ಕೈಲಾದ ಮಟ್ಟಿಗೆ ಸೇವೆ ಮಾಡೋದಕ್ಕೆ ಶಕ್ತಿ ಕೊಡು. ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳುವಂತ ಧೈರ್ಯ ಕೊಡು. ನಮ್ಮದವ್ರನ್ನ ಯಾವತ್ತೂ ಕೈ ಬಿಡಬಾರದು ಅಂತದಕ್ಕೆ ನಿನ್ನ ಕೃಪೆ ಇರ್ಲಿ ಅಂತೇಳಿ ಮೊದಲು ನಾನು ಪ್ರಾರ್ಥನೆ ಮಾಡಿದ್ದೀನಿ. ಇವತ್ತು ಅನೇಕ ಹಿರಿಯರಿರ್ಬೋದು, ತಾಯಂದಿರಿರ್ಬೋದು, ಎಲ್ಲ ಯುವಕ ಮಿತ್ರರಿರ್ಬೋದು, ಕೇಂದ್ರ ಸಚಿವರಾದಂತಹ ಸೋಮಣ್ಣರಿರ್ಬೋದು, BJR ಸಿಂಧಿ ಅವರು ಇರ್ಬೋದು, ಉದಯ ಗೌಡಾಚಾರ್ಯ ಅವರು ಇರ್ಬೋದು, ಶ್ರೀನಗರ ಕಿಟ್ಟಿ ಅವರು ಇರ್ಬೋದು, ತಾರಾ ಅವರು ಇರ್ಬೋದು, ಅನೇಕ ಹಿರಿಯ ಕಲಾವಿದರು ಆಗಿರ್ಬೋದು, ಚಲನಚಿತ್ರ ನಟರಿರ್ಬೋದು, ಇತ್ತಾನೆ ನಿಗಮದ ಸವಿತಾ ಸಮಾಜದ ನಿಗಮದ ಅಧ್ಯಕ್ಷರು ಈಗಾಗಲೇ ಬಂದು ಹೋದ್ರು. ಎಲ್ಲ ಕಾರ್ಪೊರೇಟರು ರಮೇಶ್ ಇರ್ಬೋದು, ನನ್ನ ಸಹೋದ್ಯೋಗಿಗಳಾದಂತ ಕಾರ್ಪೊರೇಟರ್ ಕೆಲಸ ಮಾಡೋದಂತ ರಮೇಶ್ ಇರ್ಬೋದು, ವೆಂಕಟಸ್ವಾಮಿ ನಾಯ್ಡು ಇರ್ಬೋದು, ಸಂಗಾತಿ ವೆಂಕಟೇಶ್ ಇರ್ಬೋದು, ಸೋಮಶೇಖರ್ ಇರ್ಬೋದು, ಲಕ್ಷ್ಮೀಕಾಂತ್ ಅವ್ರು ಇರ್ಬೋದು, ಇತ್ತನ ನಮ್ಮ ಆಂಜನಪ್ಪನವ್ರು ಇರ್ಬೋದು, ಮಣಿಯವ್ರು ಇರ್ಬೋದು, ಅನೇಕ ನನ್ನ ಸ್ನೇಹಿತರು ಹಿತೈಷಿಗಳು ಗೋವಿಂದರಾಜ್ ಇರ್ಬೋದು, ಪ್ರಮೋದ್ ಶ್ರೀನಿವಾಸ್ ಇರ್ಬೋದು, ಸುರೇಶ್ ಇರ್ಬೋದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಇದು ಹುಟ್ಟುಹಬ್ಬದಲ್ಲಿ ಜಾತಿಯ ರಾಜಕಾರಣ ಅಥವಾ ಪಕ್ಷದ ಯಾವುದೇ ಲೇಪ ಇರೋದು ಬೇಡ ಅಂತೇಳಿ ನನ್ನ ಸಂಸ್ಕೃತಿ, ನನ್ನ ಹಿರಿಯರು ಶ್ರೀನಿವಾಸ್ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಬೇಟಪ್ಪನವ್ರು ಇರ್ಬೋದು, ನಮ್ಮ ನಾಯಕರಾದಂತಹ ಅಶೋಕರು ಇರ್ಬೋದು, ಅವರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಆ ಸಂಪ್ರದಾಯದಲ್ಲಿ ಮುಂದುವರಿತಾ ಇದ್ದೀವಿ, ಮುಂದೆನೂ ಮುಂದುವರಿತೀನಿ. ಅನೇಕ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ನಾನು ಈ ಮಟ್ಟಿಗೆ ತರಬೇಕಾದ್ರೆ ಒಂದು ರಂಗನೂ ಸಹಿತ, ಆ ರಂಗಕ್ಕೂ ನಾನು ಋಣಿಯಾಗಿದ್ದೀನಿ. ಮುಂದೆನೂ ಸಹಿತ ಎಲ್ಲಿವರೆಗೆ ತಾಯಿಯ ಕೃಪೆ, ಎಲ್ಲಿವರೆಗೆ ಸ್ನೇಹಿತರ ಇತಿಹಾಸ ಆಶೀರ್ವಾದ, ನಾಯಕರ ಕೃಪೆ, ಸಾರ್ವಜನಿಕರ ಅಭಿಲಾಷೆ ಇರ್ತದೆ, ಅಲ್ಲಿವರೆಗೂ ಇದೇ ಉತ್ಸಾಹದಲ್ಲಿ ಇದೇ ಆಸಕ್ತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಹುಟ್ಟುಹಬ್ಬ ಆಚರಿಸ್ತಾ ಇರ್ತಕ್ಕಂಥ ವೆಂಕಟೇಶ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಹನುಮಂತರಾಯಪ್ಪ ಇರ್ಬೋದು, KC ಇರ್ಬೋದು, ಅನೇಕ ಎಲ್ಲರೂ ನಾನೊಬ್ಬ ಮಾಡಿರೋದಲ್ಲ, ಎಲ್ಲ ಸ್ನೇಹಿತರು ಮಾಡಿರೋದಂತ ಅವ್ರಿಗೆ ಕೃತಜ್ಞತೆಯಾಗಿ ಇರ್ತೀನಿ ಅಂತ ಈ ಸಂದರ್ಭ ಹೇಳೋದಕ್ಕೆ. ಥ್ಯಾಂಕ್ ಯು ಸರ್.